ನಮಸ್ಕಾರ. ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಈ ದಿನ ನವರಾತ್ರಿಯ 2ನೇ ದಿನ. ಈ ದಿನ ದುರ್ಗಾ ಮಾತೆಯ 2ನೇ ಅವತಾರವನ್ನ ಪೂಜಿಸಲಾಗುತ್ತೆ. ದುರ್ಗಾ ಮಾತೆಯ 2ನೇ ಅವತಾರವಾದ ಬ್ರಹ್ಮಚಾರಿಣಿಗೆ ಈ ದಿನ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಈಕೆ ಶ್ರೇಷ್ಠ ಸತಿ. ಆಕೆಯ ಅವಿವಾಹಿತ ರೂಪಕ್ಕೆ ಈ ದಿನ ಪೂಜೆಯನ್ನ ಮಾಡಲಾಗುವಂಥದ್ದು. ಜೊತೆಗೆ ಈ ದಿನ ಕೆಂಪು ಬಣ್ಣ ಶ್ರೇಷ್ಠ ಅಂತ ತಿಳಿಸಲಾಗುತ್ತೆ. ನಿನ್ನೆಯಿಂದ ಮೈಸೂರು ದಸರಾ ಉತ್ಸವ ಪ್ರಾರಂಭವಾಗಿದೆ. ನಿನ್ನೆಯಷ್ಟೇ ಮೈಸೂರು ದಸರಾ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಬುಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ ಅವರು ಹಾಸನದಿಂದ ಆಗಮಿಸಿದ್ರು. ಈ ಒಂದು ವೇಳೆ ಜಿಲ್ಲಾಡಳಿತ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿತು. ನಂತರ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಆರತಿಯನ್ನ ತೆಗೆದುಕೊಂಡಂತಹ ಬಾನು ಮುಷ್ತಾಕ್ ಅವರು ಈ ಒಂದು ದಸರಾ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಒಂದಷ್ಟು ಅವಿರೋಧದ ನಡುವೆಯೂ ಕೂಡ ಬಾನು ಮುಷ್ತಾಕ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆದ ಕಾರಣದಿಂದಾಗಿ ಯಾವ ಪ್ರತಿಭಟನೆಯೂ ನಡೀಬಾರದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಹಾಸನದಿಂದ ಮೈಸೂರಿಗೆ ಎಸ್ಕಾರ್ಟ್ ಮುಖಾಂತರ ಆಗಮಿಸಿದಂತಹ ಬಾನು ಮುಷ್ತಾಕ್ ಅವರು ಹಳದಿ ಸೀರೆಯನ್ನ ತೊಟ್ಟಿದ್ರು, ಮಲ್ಲಿಗೆಯನ್ನ ಮುಡಿದಿದ್ರು. ನಂತರ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೂಜೆಯಾದ ಬಳಿಕ ಆರತಿಯನ್ನ ಕೂಡ ಸ್ವೀಕಾರ ಮಾಡಿದ್ರು. ನಂತರ ಪ್ರತಿಕ್ರಿಯೆಯನ್ನ ನೀಡಿದಂತಹ ಬಾನು ಮುಷ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿ ದೇವಿ ಅಸಹಿಷ್ಣುತೆಯನ್ನ ದೂರ ಮಾಡಲಿ. ಕೇವಲ ಈ ಒಂದು ದಸರಾ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ ಸೀಮಿತವಾಗದೆ ಎಲ್ಲೆಡೆ ಪ್ರಪಂಚದಾದ್ಯಂತ ಯಾವುದೇ ಒಂದಂತಹ ರೀತಿಯಾದಂತಹ ಎಲ್ಲ ಜನರಿಗೂ ಕೂಡ ಒಳಿತನ್ನ ಮಾಡಲಿ ಅಂತ ಕೂಡ ಹಾರೈಕೆಯನ್ನ ಮಾಡಿದ್ರು. ಇದಾದ ನಂತರ ಇವರ ಜೊತೆಯಲ್ಲಿ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಸಚಿವ ಮಹದೇವಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ, ಸಾಕಷ್ಟು ಅವಿರೋಧದ ನಡುವೆಯೂ ಕೂಡ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಬಗ್ಗೆ ಗೊತ್ತಿಲ್ಲದವರು, ಒಂದಷ್ಟು ಸಂಪ್ರದಾಯದ ಬಗ್ಗೆ ಗೊತ್ತಿಲ್ಲದವರು, ಇತಿಹಾಸದ ಬಗ್ಗೆ ಗೊತ್ತಿಲ್ಲದವರು ಬಾನು ಮುಷ್ತಾಕ್ ಅವರು ಈ ಒಂದು ದಸರಾ ಉತ್ಸವಕ್ಕೆ ಆಗಮಿಸಬಾರದು ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಯಾವುದೇ ರೀತಿಯಾದಂತಹ ರಾಜಕೀಯ ನಾಡಹಬ್ಬ ದಸರಾದಲ್ಲಿ ಬೇಡ. ನಿಮ್ಗೆ ರಾಜಕೀಯ ಮಾಡಬೇಕು ಅನ್ನೋದೇನಾದ್ರೂ ಇದ್ರೆ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡಿ ಅಂತ ಸಿಹಿಯಾಗಿಯೇ ತಿರುಗೇಟನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ನಿನ್ನೆಯಿಂದ ರಾಜ್ಯದಾದ್ಯಂತ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಆದರೂ ಕೂಡ ಕೆಲ ಗೊಂದಲದ ನಡುವೆ ಆರಂಭವಾಗಿರುವಂತಹ ಸಮೀಕ್ಷೆಯ ಗುರಿಯನ್ನ ತಲುಪಿಸೋದಕ್ಕೆ ಸಾಧ್ಯವಾಗಿಲ್ಲ. ಮೊದಲ ದಿನವೇ ಗುರಿಯನ್ನ ಮುಟ್ಟಿಲ್ಲ ಈ ಒಂದು ಸಮೀಕ್ಷೆ. ಯಾಕಪ್ಪ ಈ ರೀತಿ ಆಯಿತು? ಬೆಂಗಳೂರನ್ನ ಹೊರತುಪಡಿಸಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಮೀಕ್ಷೆ ಪ್ರಾರಂಭವಾಗಿರುವಂಥದ್ದು. ಯಾಕೆ, ಏನು ಗೊಂದಲ ಉಂಟಾಯಿತು, ಯಾವ ಕಾರಣದಿಂದಾಗಿ ಎಡವಟ್ಟಾಯಿತು ಅನ್ನೋದನ್ನ ನೋಡೋದಾದ್ರೆ, ಒಂದಷ್ಟು ಜನಗಳಿಗೆ ಕಿಟ್ಟು ದೊರೆಯೋದೇ ಸಂಜೆ ವೇಳೆ ಆಗೋಯ್ತು. ಕೆಲವೊಂದು ಪ್ರದೇಶಗಳಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರಲಿಲ್ಲ. ಆದ ಕಾರಣದಿಂದಾಗಿ ಈ ರೀತಿ ಫಜೀತಿ ಉಂಟಾಯಿತು ಅಂತ ಅಂದ್ಬಿಟ್ಟು ಸಮೀಕ್ಷೆಯ ಆಯೋಗದವರು ಕೂಡ ಹೇಳ್ಕೊಂಡಿರುವಂಥದ್ದು. ಜೊತೆಲಿ ಈ ಒಂದು ಸಮೀಕ್ಷೆ ವೇಳೆ ಏನೆಲ್ಲ ಮಾಹಿತಿಗಳನ್ನ ಇಟ್ಕೊಂಡಿರ್ಬೇಕು, ಯಾವ ರೀತಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ, ಯಾವೆಲ್ಲ ಮಾಹಿತಿಯನ್ನ ನೀವು ನೀಡಬೇಕು ಅನ್ನೋದ ರೀತಿಯಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಮುಂಚೆಯೇ ಹೊರಡಿಸಲಾಗಿತ್ತು. ಆದ್ರೂ ಕೂಡ ಕೆಲವೊಂದು ವೇಳೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗಳು ಇಲ್ಲದಂತಹ ಕೆಲವೊಂದು ಪರಿಸ್ಥಿತಿ ಉಂಟಾದ್ರೆ OTPಗಳು ಹೋಗೋದಕ್ಕೆ ತಡವಾಯಿತು, ಇಂಟರ್ನೆಟ್ ಸಮಸ್ಯೆ ಇಲ್ಲದಂತಾಗಿತ್ತು. ಕೆಲವೊಂದು ಸಿಬ್ಬಂದಿಗಳಿಗೆ ಸಂಪೂರ್ಣವಾಗಿ ಒಂದು ಸಮೀಕ್ಷೆಯ ಮಾಹಿತಿ ಅಂತ ಅಂದ್ರೆ ತಿಳುವಳಿಕೆ ಇಲ್ಲದಂತಹ ಕಾರಣದಿಂದಾಗಿ ಎಲ್ಲೊಂದ್ ಕಡೆ ಎಡವಟ್ಟು ಆಯ್ತು ಅಂತ ಹೇಳಿ ಆಯೋಗ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಜೊತೆಗೆ ಇಂಟರ್ನೆಟ್ ಇಲ್ಲದಡೆ ಸಮೀಕ್ಷೆ ಕೆಲಸ ಮಾಡಲ್ಲ. ಆದ ಕಾರಣದ ಅಂದ್ರೆ ಒಂದಷ್ಟು ಪ್ರದೇಶಗಳಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನಪ್ಪಾ ಮಾಡೋದು ಅಂತ ಅಂದ್ರೆ ಒಂದಷ್ಟು ಕೆಲವೊಂದು ಅಂಗನವಾಡಿಗಳಲ್ಲಿ, ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಶಿಬಿರಗಳನ್ನ ನಡೆಸಿ ಅಲ್ಲೇ ಒಂದು ಸಮೀಕ್ಷೆ ಕಾರ್ಯವನ್ನ ನಡೆಸಬಹುದು ಅನ್ನುವಂಥ ವಿಚಾರವಾಗಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ. 20 ಲಕ್ಷ ಜನರ ಸಮೀಕ್ಷೆಯನ್ನ ಮಾಡಬೇಕು ಒಂದು ದಿನದಲ್ಲಿ ಅನ್ನುವಂತಹ ಗುರಿಯನ್ನ ಇಟ್ಕೊಂಡಿದ್ರು. ಆದ್ರೆ ಕೆಲವೊಂದು ಎಡವಟ್ಟುಗಳಿಂದ ನಿನ್ನೆ ಕೇವಲ 10,000 ಜನರ ಸಮೀಕ್ಷೆ ಅಷ್ಟೇ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಮೊದಲ ದಿನ ಸಮಸ್ಯೆ ಸಹಜ ಅಂತ ಹೇಳಿ ಸದಸ್ಯ ಕಾರ್ಯದರ್ಶಿ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ KA ದಯಾನಂದ್ ಅವರು ತಿಳಿಸಿರುವಂತದ್ದು. ಮೊದಲ ದಿನ ಈ ಒಂದಷ್ಟು ಸಮಸ್ಯೆಗಳು ಕಾಮನ್ ಆಗಿರುತ್ತೆ. ಆದ್ರೆ ನಾಳೆಯಿಂದ ಈ ರೀತಿಯಾದಂತಹ ಫಜೀತಿ ಆಗೋದಿಲ್ಲ, ಸಮೀಕ್ಷೆ ವೇಗವನ್ನ ಪಡೆಯಲಿದೆ ಅಂತ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಹೆಂಡತಿಯ ನಡವಳಿಕೆಯನ್ನ ಶಂಕಿಸಿ
ಪತಿಯೇ ಆಕೆಯನ್ನ ಅನ್ನೋದಕ್ಕೂ ಹೆಚ್ಚು ಬಾರಿ ಹಿಡಿದು ಬಸ್ ನಿಲ್ದಾಣದಲ್ಲೇ ಕೊಲೆಗೈದಿದ್ದಾನೆ. ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈಕೆ ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದವಳು. ಈಕೆ ಒಂದಷ್ಟು ಕಾರಣಾಂತರಗಳಿಂದ ಪತಿಯಿಂದ ಬೇರ್ಪಟ್ಟಿದ್ಲು. ಮೊದಲನೇ ಮಗಳನ್ನ ಜೊತೆಯಲ್ಲೇ ಇಟ್ಕೊಂಡು ಸಾಕ್ತಾ ಇದ್ರು. ಆದ್ರೆ ಎರಡನೇ ಮಗಳನ್ನ ತನ್ನ ತಾಯಿ ಮನೆಯಲ್ಲಿ ಬಿಟ್ಟು ಓದಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈಕೆ ಮದುವೆ ಆಗಿದ್ದಂತಹ ವ್ಯಕ್ತಿ ಶಿರಾ ಮೂಲದವರು. ಇವರು ಕೂಡ ತನ್ನ ಹೆಂಡತಿಯಿಂದ ದೂರವಾಗಿದ್ದಂತಹ ವ್ಯಕ್ತಿ. ನಂತರ ಇವರಿಬ್ಬರಿಗೂ ಪರಿಚಯವಾಗಿತ್ತು. ಪರಿಚಯ ಆದ ನಂತರ ಇಬ್ಬರಲ್ಲೂ ಕೂಡ ಪ್ರೀತಿ ಮೂಡಿತ್ತು. ಇಬ್ಬರು ಕೂಡ ಬೆಂಗಳೂರಿಗೆ ಬಂದು ಲಿವಿಂಗ್ ಟುಗೆದರ್ ನಲ್ಲಿ ವಾಸವಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಕೆ ಟೆಲಿಕಾಲರ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದ್ದು, ಕೆಲ ತಿಂಗಳ ಹಿಂದಷ್ಟೇ 3 ತಿಂಗಳ ಹಿಂದಷ್ಟೇ ಇವರಿಬ್ರು ಮದುವೆನ ಕೂಡ ಆಗಿದ್ರು. ಇದಾದ ನಂತರ ಆಕೆಯ ಕಂಪನಿಯಲ್ಲೇ ಅವನಿಗೂ ಕೂಡ ಕೆಲಸವನ್ನ ಕೊಡಿಸಿದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಕೆಲ ದಿನಗಳಿಂದ ಈಕೆಯ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆ ಇದ್ದದನ್ನ ಗಮನಿಸಿದಂತಹ ಈಕೆಯ ಪತ್ನಿ ಆಕೆಯನ್ನ ಹಿಂಬಾಲಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ತನ್ನ ಮಗಳ ಜೊತೆ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ರು ರೇಖಾ. ಆದ್ರೆ ಒಂದಷ್ಟು ಜಗಳ ಆಗಿದೆ. ಜಗಳ ತಾರಕಕ್ಕೆ ಏರಿದ ಕಾರಣದಿಂದಾಗಿ ಪತಿ ಆಕೆಯನ್ನ ಚಾಕುವಿನಿಂದ ಹಿಡಿದು ಕೊಲೆಗೈದಿದ್ದಾನೆ. ಮುಂದಿನ ಸುದ್ದಿ ಕಡೆ ನೋಡುವುದಾದ್ರೆ, ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯನ ಪತ್ನಿ ಇದೀಗ ಸಂದರ್ಶನವೊಂದರಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ. ನನ್ನ ಪತಿಯ ಯಾವುದೇ ತಪ್ಪಿಲ್ಲ, ಈತನ ಹಿಂದೆ ಕೈವಾಡ ಇದೆ. ನಾವು ಒಂದು ಬಾರಿ ಅಷ್ಟೇ ತಿಮರೋಡಿ ಅವರ ಮನೆಗೆ ಹೋಗಿದ್ವಿ. ತಿಮರೋಡಿ ಅವರ ಮನೆಗೆ ಹೋಗಿದಂತಹ ಸಂದರ್ಭದಲ್ಲಿ ನಾವು ಅವರ ಜೊತೆ ಮಾತನಾಡಿದ್ವಿ. ಒತ್ತಾಯ ಪೂರ್ವಕವಾಗಿ ಚಿನ್ನಯ್ಯನಿಗೆ ಸುಳ್ಳನ್ನ ಹೇಳಬೇಕು ಅಂತ ಗಿರೀಶ್ ಮಠನವರ್ ಹಾಗೂ ತಿಮರೋಡಿ ಅವರು ಫೋರ್ಸ್ ಅನ್ನ ಮಾಡಿದ್ರು. ಒತ್ತಾಯದಿಂದಷ್ಟೇ ಚಿನ್ನಯ್ಯ ಸುಳ್ಳನ್ನ ಹೇಳಿದ್ದಾನೆ. ಆದ್ರೆ ಯಾವುದೇ ರೀತಿಯಾದಂತಹ ಹೆಣವನ್ನ ಉಳೋದಾಗಿರ್ಬೋದು, ಅದನ್ನ ತೆಗೆಯೋದಾಗಿರ್ಬೋದು, ಯಾವ ಕೆಲಸದಲ್ಲೂ ಕೂಡ ಆಯ್ತಾ ಭಾಗಿ ಆಗಿಲ್ಲ. ಒತ್ತಾಯ ಪೂರ್ವಕವಾಗಿ ನನ್ನ ಗಂಡನ ಹತ್ತಿರ ಇವರು ಸುಳ್ಳನ್ನ ಹೇಳಿಸಿದ್ದಾರೆ ಅಂತ ಪತ್ನಿ ಮಲ್ಲಿಕಾ ಕಣ್ಣೀರನ್ನ ಇಟ್ಟಿರುವಂತದ್ದು. ಜೊತೆಗೆ ಇದರಲ್ಲೇ ವೀರೇಂದ್ರ ಹೆಗ್ಗಡೆ ಅವರೇ, ನನ್ನ ಗಂಡನನ್ನ ಕಾಪಾಡಬೇಕು, ನನ್ನ ಗಂಡ ಚಿನ್ನಯ್ಯನನ್ನ ಕಾಪಾಡಿ ನನ್ನ ಜೊತೆ ನೀವು ಸೇರಿಸಬೇಕು, ನನ್ನ ಯಜಮಾನನನ್ನ ಕಾಪಾಡಿ ಅಂತ ಈಕೆ ಕಣ್ಣೀರನ್ನ ಇಟ್ಟಿರುವಂತದ್ದು. ಇದೆಲ್ಲ ಸಂಪೂರ್ಣವಾಗಿ ಇದೆಲ್ಲ ನಾಟಕವಾಡಿದ್ದಾರೆ. ಸೌಜನ್ಯಾಳ ಮಾವ ವಿಠಲಗೌಡ ಹಾಗೂ ಸಾಮಾಜಿಕ ಹೋರಾಟಗಾರ ಅಂತ ಏನಿದ್ದಾರೆ ತಿಮರೋಡಿ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ನಾಟಕವನ್ನ ಆಡ್ತಾ ಇದ್ದಾರೆ. ನನ್ನ ಗಂಡನಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರೇ ನನ್ನನ್ನ ಕಾಪಾಡಬೇಕು ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಕಣ್ಣೀರನ್ನ ಇಟ್ಟಿರುವಂತದ್ದು. ಹಾಗೂ ತಿಮರೋಡಿ ಹಾಗೂ ಮಠಣ್ಣನವರು ಏನ್ ಹೇಳ್ತಾರೆ ಅದನ್ನ ಚಿನ್ನಯ್ಯ ಕೇಳಲೇಬೇಕಾಗಿತ್ತು. ಇಲ್ಲ ಅಂತ ಅಂದ್ರೆ ಅವರು ಬೆದರಿಸ್ತಾ ಇದ್ರು. ಎಷ್ಟೋ ಬಾರಿ ನನ್ನ ಗಂಡನಿಗೆ ಥಳಿಸಿದ್ದಾರೆ ಅಂತ ಕೂಡ ಮಲ್ಲಿಕಾ ಅವರು ಹೇಳ್ಕೊಂಡಿರುವಂತದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಚಿನ್ನಯ್ಯ ಅವರನ್ನ ಬಂಧಿಸಲಾಗಿತ್ತು. ಇದಾದ ನಂತರ ಸಾಕಷ್ಟು ವಿಡಿಯೋಸ್ಗಳು ಕೂಡ ರಿಲೀಸ್ ಆಗಿತ್ತು. ಇವ ತಿಮರೋಡಿ ಅವರ ಮನೆಗೆ ಹೋಗಿ ಮಾತನಾಡಿದಂತಹ ಸಂಭಾಷಣೆಯ ವಿಡಿಯೋಗಳು ಕೂಡ ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ರಿಲೀಸ್ ಆಗಿತ್ತು. ಇದಾದ ನಂತರ ಇದರಿಂದ ಭಾರಿ ಅವಮಾನ ಆಗ್ತಾ ಇದೆ, ನನ್ನ ಗಂಡನನ್ನ ಇದೇ ರೀತಿ ಬಿಟ್ರೆ ಸಾಯಿಸಿ ಬಿಡ್ತಾರೆ, ಆದ ಕಾರಣದಿಂದಾಗಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರೇ ನನ್ನನ್ನ ಕಾಪಾಡಿ ನನ್ನ ಪತಿಯನ್ನ ನನ್ನ ಬಳಿ ಸೇರಿಸಿ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಬೇಡ್ಕೊಂಡಿರುವಂತದ್ದು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.